ಬಟ್ ಮಹಾಮಾಯೆ ಬಗ್ಗೆ ಏನು ಮಾತಾಡಿದ್ರಿ ಸೀರಿಯಲ್, ಇದನ್ನ ನೋಡಿ ನಿಮಗೆ ಕನಕದುರ್ಗ ಸೀರಿಯಲ್ ಅಲ್ಲಿ ಕೂಡ ಆಫರ್ ಬರುತ್ತೆ ತೆಲುಗು, ಮತ್ತೆ ದೇವಿ ಪಾತ್ರ. ಹೀಗೆ ವ್ಯೂವರ್ಸ್ಗೆ ಹತ್ರ ಆಗ್ತಾ ಆಗ್ತಾ ಈ ದೇವಿ ಪಾತ್ರ ಇಡೀ ಕರ್ನಾಟಕದ ಜನತೆ ಮತ್ತೆ ಅಲ್ಲಿ ತೆಲುಗುನವ್ರು ಮೆಚ್ಕೊಂಡಿದ್ದು ಮಾತ್ರ ಅಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಮೆಚ್ಚಿ ಮನೆಗೆ ಊಟ ಕರೀತಾರೆ. ಓ ಮೈ ಗಾಡ್, ಅದು ಅಮೇಝಿಂಗ್ ಎಕ್ಸ್ಪೀರಿಯನ್ಸು. ಮಹಾಮಾಯೆ ಅಂತೂ ನಾನು ಮರೆಯೋಕ್ಕೆ ಆಗಲ್ಲ. ನಾಗಭರಣ ಸರು ಅವರು ವೈಫು ಪಾಪ ಮೇಡಮು, ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಅಂತ ನನ್ನ ನೋಡಿ ಅವ್ರು ಸೆಲೆಕ್ಟ್ ಮಾಡಿಕೊಂಡ್ರು ದೇವಿ ಪಾತ್ರಕ್ಕೆ. ನಾವಾಗ ನಗ್ತಾನೂ ಇರಲಿಲ್ಲ, ಸ್ವಲ್ಪ ಮೂಸಂಡಿ ಥರ ಇದ್ದೆ. ಅವ್ರು ಇಲ್ಲ ನೀ ಹಿಂಗೆ ನಗಬೇಕು ಅಂತ ನಗಿಸಿ ಎಲ್ಲ ಮಾಡಿದ್ರು. ಅದು ಹೆಂಗೆ ಅಂದರೆ ಪಾಪ ಎಷ್ಟೋ ಜನ ಅವಾಗ ದೇವ್ರ ಚಿತ್ರಗಳು ದೇವ್ರಿದ್ದು ತುಂಬ ಪ್ರಾಮುಖ್ಯತೆ ಇತ್ತಲ್ಲ. ಅವಾಗ ನಾನು ತ್ರಿಶೂಲ ಇಟ್ಕೊಂಡೆಲ್ಲ ಇದು ಮಾಡೋದನ್ನ ಎಷ್ಟೋ ಜನ ಫೋಟೋಗಳೆಲ್ಲ ಪ್ರಿಂಟ್ ಹಾಕಿ ಇಟ್ಕೊಂಡ್ಬಿಟ್ಟಿದ್ರು. ಆಮೇಲೆ ಒಂದು ತಾತ ಅಂತೂ ಪಾಪ ನಾನು ಅವಳನ್ನ ನೋಡ್ಲೇಬೇಕು ಕರ್ಸಿ ಅಂತ ನನ್ನ ಕರ್ಸಿ ನಾನು ಮೀಟ್ ಮಾಡಿದ್ಮೇಲೆ ಸಾಯ್ತು. ಕೆಲವು ಸತಿ ಹಂಗಾಗತ್ತೆ. ಇನ್ನೊಂದು ಅಜ್ಜಿನೂ ನಾರ್ತ್ ಕರ್ನಾಟಕ ಅಲ್ಲಿ ನಾನು ಹೋಗಿ ಸಂಜೆ ಎಲ್ಲ ಹೋಗಿ ಕಿವಿಲಿ ಓಂ ನಮೋ ನಾರಾಯಣ ಹೇಳಿ ಬಂದ್ಮೇಲೆ ರಾತ್ರಿ ಸತ್ತೋಯ್ತು. ಕೆಲವು ಕಡೆ ಏನಾಗತ್ತೆ ಅಂದರೆ ಎಷ್ಟೋ ಜನ್ಮದ ಕನೆಕ್ಷನ್ ಇರುತ್ತೆ, ನಾವು ಅವ್ರನ್ನ ಭೇಟಿ ಮಾಡಿದ್ಮೇಲೆ ಆ ರೀತಿ ಇದಾಗತ್ತೆ. ಮಹಾಮಾಯನ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ದಿನಾ ಟಿ ವಿಲಿ ಬರೋದಲ್ಲ ಅವಾಗ. ಆಮೇಲೆ ನನ್ನ ರಾಜ್ಕುಮಾರ್ ಸರ್ನ ಭೇಟಿ ಮಾಡೋಂಥ ಅವಕಾಶ ಚಿ ಗುರುದತ್ ಅವರು ಅವ್ರ ಮನೆಗೆ ಕರ್ಕೊಂಡೋದ್ರು. ಅವ್ರು ಹೇಳ್ತಾ ಇದ್ದಾರೆ ಬಾ ಅಂತ. ಅವಾಗ ನಾವು ಅವ್ರ ಮನೆಗೆ ಹೋದ್ರೆ ನನಗೆ ನಾನು ತುಂಬ ದೊಡ್ಡ ಫ್ಯಾನು ಇದಕ್ಕೆ ಕವಿರತ್ನ ಕಾಳಿದಾಸ. ಎಷ್ಟು ಸತಿ ನೋಡಿದ್ದೀವಿ ಅದನ್ನ. ಅವಾಗ DI ಇರಲಿಲ್ಲ, ಏನೂ ಇರಲಿಲ್ಲ. ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಕಡೆ ಮೇಕಪ್ ಹಿಂಗೆ ಜಾಸ್ತಿ ಕಮ್ಮಿ ಅಂತ ಒಂದು ಕಡೆ ಆಗಿಲ್ಲ ನೋಡಿ. ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಗಳ ಥರ ಹಿಂಗೆ 10 ಕನ್ನಡಿಗಳಿರಲಿಲ್ಲ, 10 ಜನ ಮೇಕಪ್ ಮಾಡೋರು ಹಂಗಿಲ್ಲ. ಎಷ್ಟು ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಿದ್ದಾರೆ ಟೆಕ್ನಿಕಲಿ ಆಲ್ಸೋ. ಆಮೇಲೆ ನಾನು ಅವ್ರ ಹತ್ರ ಅದೇ ಕೂತ್ಕೊಂಡು ಕತೆ ಕೇಳೋದು ರಾಜ್ಕುಮಾರ್ ಅವ್ರ ಹತ್ರ. ನಂಗೆ ತುಂಬ ಖುಷಿಯಾಗಿ ಹೋಗಿತ್ತು ಏನೇನು ಕೇಳಲಿ ಅಂತ. ಅವರು ಒಂದೊಂದೇ ಹೇಳಿದ್ರು. ಅವ್ರು ಟಿವಿಲಿ ನನ್ನ ನೋಡ್ಬಿಟ್ಟಿದ್ದಾರಲ್ಲ ಅಂತ ನಂಗೆ ಇನ್ನೊಂದು ಖುಷಿ. ಆಮೇಲೆ ಅಷ್ಟರಲ್ಲಿ ರಾಘು ಅವ್ರು ಬಂದರು, ರಾಘವೇಂದ್ರ ರಾಜ್ಕುಮಾರ್ ಅವರು. ಅವ್ರಿಗೆ ಹೇಳಿದ್ರು, ರಾಘು ಬಾಯಿಲಿ ನೋಡು ಎಷ್ಟೊಂದು ಜನ ಗ್ಲಾಮರ್ ಇರೋವಂಥ ಹೀರೋಯಿನ್ಗಳು ಬರ್ತಾರೆ, ಅದೇ ದೇವಿ ಪಾತ್ರಕ್ಕೆ ಕಳೆ ಇರೋವಂಥ ಅವಳು ಸಿಗಲ್ಲ, ನೀನು ನೆಕ್ಸ್ಟ್ ರೂಪಾಗೆ ಕೊಡ್ಬೇಕು ಅದರ ದೇವಿ ಪಾತ್ರದ್ದು ಬಂದರೆ ಅಂತ. ಅದು ನನಗೆ ದೊಡ್ಡ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ನಾನೊಂದು 100 ಫಿಲ್ಮ್ ಹೀರೋಯಿನ್ ಆಗಿ ಮಾಡ್ತೀನಿ ಅನ್ನೋದಲ್ಲ, ನನ್ನನ್ನು ಯಾವುದೋ ಒಂದಕ್ಕೆ ನೀನು ದೇವಿ ಥರ ಆ ಕಳೆ ಮತ್ತು ಲಕ್ಷಣ ಇದೆ ಅನ್ನೋದು ಅವತ್ತೇ ಅವರು ನನ್ನ ಮೋಟಿವೇಟ್ ಮಾಡಿದ್ದದು. ಹೆಂಗಾಯಿತು ಅಂದರೆ ಅದೇ ದೇವಿ ನೋಡಿ ನಾನು ಹಂಗೆ ಕರ್ಕೊಂಡು ನಾನು ಲಲಿತಾ ಸಹಸ್ರನಾಮ ಓದಿ ಚಿಕ್ಕ ವಯಸ್ಸಿಂದ ಅದನ್ನೇ ಮಾಡ್ಕೊಂಡಿದ್ದು. ಅಲ್ಲೇ ಕರ್ಕೊಂಡೋಯ್ತು. ಅದಾದಮೇಲೆ ಹಾಗೇ ಕನಕದುರ್ಗ ಅದು ಹಾಗೇ ಕರ್ಕೊಂಡು ಹೋಯ್ತು. ಕನಕದುರ್ಗಾಗೂ ಅವ್ರು ತುಂಬ ಮಡಿ ಮೈಲ್ಗೆಯಿಂದ ದೇವ್ರ ಮುಂದೆನೇ ನಿಲ್ಲಿಸಿ ಹಾಗೇ ಮಾಡಬೇಕು, ಪಥ್ಯ ಇರಬೇಕು ನೀವು, ಅವಾಗಲೇ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಈ ಸೀರಿಯಲ್ ಇಲ್ಲಿ ಫೇಮಸ್ ಆಯಿತು ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ದು. ಸೊ ಇದೆಲ್ಲ ನನಗೆ ಸೌಭಾಗ್ಯಗಳು ಜೀವನದಲ್ಲಿ ಸಿಕ್ಕಂಥದ್ದು. ಏನೇನೋ ನಾವೇ ಮಾಡ್ಕೊಳ್ಳೋ ಅಂಥದ್ದು, ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳೋ ಅಂಥದ್ದು ಬೇರೆ ವಸ್ತುಗಳನ್ನು, ಆದರೆ ಇದೆಲ್ಲ ನಾವು ಕೊಂಡ್ಕೊಳ್ಳೋಕ್ಕಾಗೋ ಅಂಥದ್ದಲ್ಲ. ಕರೆಕ್ಟ್. ಆ್ಯಂಡ್ ಊಟ ಕರೆದಿದ್ದೊಂದು, ಮಾತಾಡಿದ್ವೊಂದು, ಕಾರ್ವರೆಗೂ ವಾಪಸ್ ಕರ್ಕೊಂಡ್ಬಂದ್ಬಿಟ್ಟಿದ್ದು. ಅವ್ರಿಗೆ ಹೆಂಗ್ ಗೊತ್ತಾ, ಕೈ ಹಿಂಗ್ ನಡಕ್ತಾ ಇತ್ತು ಪಾಪ ಅವಾಗ. ಆಮೇಲೆ ಅವ್ರ ಪಂಚೆ ಹಿಂಗೆ ಕೆಳಗೆ ಬಿದ್ದೋಗ್ತಿದ್ರು. ರಾಘು ಸರ್ ಪಾಪ ಹಿಡ್ಕೊಂಡ್ ಬರ್ತಾ ಇದ್ರು. ಅವ್ರ ಮನೇಲಿ ಎಲ್ಲರೂ ಅಷ್ಟೇ, ಶಿವಣ್ಣ ಸರ್, ರಾಘು ಸರ್, ಪುನೀತ್ ಸರ್, ಎಲ್ರಿಗೂ ಆ ನಮ್ರತೆ, ಒಳ್ಳೆತನ ಎಲ್ಲವೂ ತುಂಬ ಚೆನ್ನಾಗಿತ್ತು. ಅಲ್ಲಿ ತನಕ ಬಂದು ಗೇಟ್ ತನಕ ಹಿಂಗೆ ಎತ್ತಿ ಆ ಗೇಟಲ್ಲಿ ಬಿಟ್ಟು ನಾವು ಹೋಗೋ ತನಕ ಹಿಂಗೆ ಯಾರು ಹಂಗೆ ಮಾಡ್ತಾರೆ? ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂದರೆ ಬರಲ್ಲ, ಹೋಗ್ತೇನೆ ಅಂತ ಅನ್ಕೊಂಡು ಹಿಂಗೆ ಅಂದಿರ್ತಾರಲ್ವಾ. ಅವ್ರು ಅಷ್ಟು ದೂರ ಬಂದು ಅಷ್ಟು ಪ್ರೀತಿಯಿಂದ ಬಂದು ಕೊನೆಯ ತನಕ ಮಾತಾಡ್ತಿದ್ದಾರೆ. ಅವ್ರಿಗೆ ಎಷ್ಟು ಹೇಳ್ಕೋಬೇಕು ಅನ್ನೋದು ಆಸೆ, ನನಗೆ ಎಷ್ಟು ಕೇಳಬೇಕು ಅಂತ. ಅವ್ರದ್ದು ಮತ್ತು ಚಿ ಉದಯ್ ಶಂಕರ್ ಅವ್ರದ್ದು ಕಾಂಬಿನೇಷನ್. ಅವಾಗ ನಾ ಇನ್ನೂ ಚಿಕ್ಕವಳು, ಕೇಳಬೇಕು ಅಂತ ಆಸೆನೇ, ಇಷ್ಟು ಜ್ಞಾನನೂ ಇರಲಿಲ್ಲ. ಇಲ್ಲಾಂದ್ರೆ ಇಷ್ಟು ಕೇಳ್ಬಿಟ್ಟು ವಿಡಿಯೋನು ಶೂಟ್ ಮಾಡ್ಕೊಂಡ್ಬಿಡುವೆ. ನಮ್ಮ ಹತ್ರ ವಿಡಿಯೋನು ಇರಲಿಲ್ಲ, ಏನೇನೋ ಕೇಳಬೇಕು ಅನ್ಕೊಂಡ್ರು ಏನೂ ಕೇಳಕ್ ಆಗ್ತಿರ್ಲಿಲ್ಲ. ಭಯ ಬೇರೆ ಆಗ್ತಾ ಇತ್ತು ಫಸ್ಟ್ ಟೈಮ್ ಮೀಟ್ ಮಾಡಿದ್ನಲ್ಲ. ಇಷ್ಟಾದ್ರೂ ಜ್ಞಾನ ಇದ್ದಿದ್ರೆ ನಾನು 10 ಪ್ರಶ್ನೆ ಕೇಳ್ಬಿಡುವೆ. ಯಾಕೆಂದ್ರೆ ಅವ್ರ ಹೆಂಗ್ ಗೊತ್ತಾ, ಒಂಥರ ತುಂಬಾ ಹೈಲಿ ಮೆಚೂರ್ಡ್ ಪರ್ಸನ್, ತುಂಬಾ ಸ್ಪಿರಿಚುಯಾಲಿಟಿ ಇದ್ದಂಥ ವ್ಯಕ್ತಿ. ನೋಡಿ ಅವ್ರ ಸಾವು ನೆಲದ ಮೇಲೆ ಮಲಕೊಂಡು ಊಟ ಆದ್ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ಸುಮ್ಮನೆ ಶಾಂತವಾಗಿ ಸಾವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅದೆಲ್ಲ ನಮಗೆ ಹಂಗೆ ಬರತ್ತಾ ಅನ್ನೋದು ಜೀವನದಲ್ಲಿ ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ ನಿಜವಾಗ್ಲೂ. ಅವ್ರು ಸತ್ತಾಗ ನಾನು ಎಲ್ಲೋ ಹೋಗ್ತಾ ಇದ್ದೆ, ಹೃದಯ ಸಮುದ್ರ ಕಲಕಿ ಆ ಹಾಡನ್ನು ನಾನೇ 100 ಸತಿ ಹಾಕ್ಕೊಂಡು ನಾನೇ ಹತ್ತಿದ್ದೀನಿ ಸುಮ್ಮನೆ. ಅವ್ರದ್ದೇ ವಾಯ್ಸು,
ಆ ವಾಯ್ಸನ್ನು ಜೀವಾಶ್ವವೇ ದೂರಾದೆಯ ಅದನ್ನು ಹಾಕ್ಕೊಂಡು ನಾನೇ ಸುಮ್ಮನೆ ಅಳ್ತಿದ್ದೀನಿ. ಯಾರೋ ನಮ್ಮ ಮನೆಯಲ್ಲಿ ನಂಗೆ ತುಂಬ ಬೇಕಾದವರು, ನಂಗೆ ಪ್ರಿಯವಾದವರು ಹೊರಟೋದ್ರು ಅಷ್ಟು. ಅದು ಅವರು ಕನ್ನಡದ ಜನತೆಗೆ ಬಿಟ್ಟು ಹೋಗಿರೋಂಥ ಆಸ್ತಿ, ಪ್ರೀತಿ, ಕನೆಕ್ಷನ್. ಮತ್ತೊಬ್ರು ಲೆಜೆಂಡ್ ಜೊತೆ ನೀವು ವರ್ಕ್ ಮಾಡಿರೋದು ದ್ಯಾಟ್ ಇಸ್ AR ರೆಹಮಾನ್ ಅವರ ಶೋಸ್ಗಳು, ಫಂಡ್ ರೈಸಿಂಗ್ ಶೋಸ್ ಸಾಕಷ್ಟು ಮಾಡಿದ್ದೀರಾ. ಆ್ಯಂಡ್ ಇವರು ಕೂಡ ಬಹಳ ಬಹಳ ಸಿಂಪಲ್ ಅಂತ ನಾವು ಕೇಳಿದ್ದೀವಿ ಅಷ್ಟೇ, ಸಿನ್ಸ್ ವಿ ಹ್ಯಾವ್ ನಾಟ್ ಮೆಟ್ ಹಿಮ್ ಅಥವಾ ಸೀನ್ ಹಿಮ್ ಇನ್ ಪರ್ಸನ್. ರೆಹಮಾನ್ ಸರ್ ಹೆಂಗೆ ಗೊತ್ತಾ, ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಟ್ಟಿದ್ದು ಅಂತ ಹೇಳಿದ್ರೆ, ನಾನು ಎಲ್ರಿಗೂ ಈಗಲೂ ಹೇಳ್ತಿರ್ತೀನಿ, ಪಾಪ ಅವ್ರು ಬೆಳೆಯೋಕ್ಕೆ ಮುಂಚೆ ಇಂದನೂ ಎಷ್ಟು ಕತೆ ಹೇಳ್ಕೊಂಬಂದ್ರು ನಂಗೆ ರೋಡ್ ಸೈಡಲ್ಲಿ. ಅವ್ರು ರೋಡಲ್ಲಿ ನಿಂತ್ಕೊಂಡು ಹಲ್ಲುಜ್ತಿದ್ರಂತೆ, ಮಾರ್ಕೆಟಲ್ಲಿ ಎಲ್ಲೆಲ್ಲೋ ಓಡಾಡ್ತಿದ್ರಂತೆ, ಅವ್ರಿಗೆ ಮನೆ ಇರಲಿಲ್ಲ, ಯಾವ ಫೆಸಿಲಿಟೀಸು ಇರಲಿಲ್ವಂತೆ. ಮತ್ತು ಅಷ್ಟೆಲ್ಲ ಇದ್ರೂ ಅವರು ಕಾರಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ದು ಅಷ್ಟೇ. ನಾವು ಏರ್ಪೋರ್ಟಿಂದನೋ ಇಲ್ಲಿಂದನೋ ಹೋಗ್ಬೇಕಾದ್ರೆ ಭಗವದ್ಗೀತೆ ಬಗ್ಗೆ. ಆಮೇಲೆ ನಾವು ಅವ್ರಿಗೆ ಕುರಾನ್ ಗಿಫ್ಟ್ ಕೊಟ್ರು, ಹೀ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಭಗವದ್ಗೀತೆಯಲ್ಲಿ ಹಿಂಗೆ. ನಾವು ಆಮೇಲೆ ಹೇಳಿದ್ವಿ, ಇಲ್ಲ ಭಗವದ್ಗೀತೆ ಅದೊಂದು ಫಿಲಮ್ ಮಾಡಬೇಕು ಅಂತ. ನನ್ನ ಗಾಡ್ ಫಾದರು ರವಿ ರಾಜಗೋಪಾಲ್ ಅವ್ರು ಹೇಳಿದ್ವಿ, ಭಗವದ್ಗೀತೆ ಅದು ಫಿಲಮ್ಮೇ ಮಾಡಬೇಕು ಅಂತಿದ್ದೀವಿ, ನಮ್ಗೆ ಆಸೆ ಅಂತ. ಅವಾಗಲೂ ಅವ್ರು ಹೇಳಿದ್ರು, ನಾನು ಅದಕ್ಕೆ ಮ್ಯೂಸಿಕ್ ಮಾಡ್ಕೊಡ್ತೀನಿ ಅಂತ. ಆಮೇಲೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ನೋಡಿ, ಅದನ್ನೇ ಹೇಳೋದು, ಆಧ್ಯಾತ್ಮನ ಅರ್ಥ ಮಾಡ್ಕೊಂಡಂಥ ಮನುಷ್ಯಂಗೆ ಏನೋ ಒಂದು ಎಕ್ಸ್ಟ್ರಾಡಿನರಿ ಟ್ಯಾಲೆಂಟು ತಾನಾಗಿ ತಾನೇ ಈಚೆ ಬರ್ತಾ ಹೋಗುತ್ತೆ. ಅವ್ರು ಕೊಟ್ಟಿರೋಂಥ ಮ್ಯೂಸಿಕ್ಗಳು ಕಾಂಟ್ರಿಬ್ಯೂಟ್ ಮಾಡಿರೋದು ಬೇರೆ ಇನ್ನೊಂದು ವ್ಯಕ್ತಿ ಕಾಪಿ ಮಾಡ್ತೀನಿ ಅಂದ್ರೂ ಬರಲ್ಲ ಅದು. ಆಮೇಲೆ ಅವರ ಹಂಬಲ್ನೆಸ್ಸು, ಅವ್ರ ಜೀವನದಲ್ಲಿ ಬೆಳ್ಕೊಂಡು ಬಂದಂಥ ದಾರಿ, ಅವ್ರು ಅಷ್ಟೇ ಹಂಬಲ್ ವ್ಯಕ್ತಿ, ಒಂದು ಕಿಂಚಿತ್ ಇದು ಮಾಡಲ್ಲ. ಆಮೇಲೆ ಬೆಂಗಳೂರಿಗೆ ಬಂದು ಇಳಿದ ತಕ್ಷಣ ದರ್ಗಾಗೆ ಹೋಗಬೇಕು ಅಂತಂದ್ರು. ಅಲ್ಲಿ ಕರ್ಕೊಂಡು ಹೋದ್ವಿ, ಮಾರ್ಕೆಟ್ ದರ್ಗಾಗೆ ಕರ್ಕೊಂಡು ಹೋದ್ರೆ ಅದನ್ನು ಗ್ರೀನ್ ಇದೆಲ್ಲ ಹೊದಿಸ್ಬಿಟ್ರೆ ಇಲ್ಲಿ ಹೋಗ್ತಾ ರೆಮ್ಮನಾಯ ಅಂತಂದ್ಬಿಟ್ಟು ಇವರೆಲ್ಲ ಅಂಗಡಿಯವರು ಅವರೆಲ್ಲ, ಅವ್ರಿಗೆಲ್ಲ ನಾವೇನು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಲಿಲ್ಲ, ಸುಮ್ಮನೆ ಹೋಗ್ಬಿಡೋಣ, ಹೇಳೋದು ಬೇಡ ಸೆಕ್ಯೂರಿಟಿಗೆ ಅಂತೆಲ್ಲ. ಹಂಗೆ ಕರ್ಕೊಂಡು ಹೋದಾಗ ಜನಗಳಿಗೆಲ್ಲ ಆಶ್ಚರ್ಯ ಆಗೋಯ್ತು, ಯಾರು ರೆಹಮಾನ್ ಬಂದ್ಬಿಟ್ಟಿದ್ದಾರೆ ಅಂತ. ಅವ್ರು ಬೆಂಗಳೂರಲ್ಲಿದ್ದಾಗ ಅದೇ ದರ್ಗಾಗೆ ಹೋಗ್ತಿದ್ರಂತೆ. ಅವಾಗ ಅವರು ಸೂಫಿ, ಸುನ್ನಿ ಮತ್ತು ಇನ್ನೊಂದು ಅವರಲ್ಲಿ ಏನೇನೇನೋ ಇದೆಯಲ್ಲ, ಅವ್ರ ಫಿಲಾಸಫಿ ಎಲ್ಲ ಬ್ಯೂಟಿಫುಲ್ ಆಗಿ ಹೇಳಿದ್ರು. ಏನಕ್ಕೆ ಅಲ್ಲಾ ರಖಾ ರೆಹಮಾನ್ ಅಂತ ನೇಮ್ ಬಂತು, ಅವ್ರ ಅಮ್ಮನ ಕನ್ಸಲ್ಲಿ ಬಂದಿತ್ತು, ಅದೆಲ್ಲ ಹೀ ಟೋಲ್ಡ್ ಅಸ್ ತುಂಬ ಚೆನ್ನಾಗಿ. ಇಟ್ ವಾಸ್ ಅ ಗ್ರೇಟ್ ಇದು ಟೈಮ್ ಅವ್ರ ಜೊತೆ ನಾವು ಇಂಟ್ರ್ಯಾಕ್ಷನ್ ಮಾಡಿದ್ದು. ನಾನು ರೆಹಮಾನ್ ಶೋ ಒಂದು ಫ್ಯೂ ಕಂಟ್ರೀಸಲ್ಲಿ ಮಾಡಿದೆ. ಇಲ್ಲಿ ಬೆಂಗಳೂರಲ್ಲಿ ಒಂದು ಏಷ್ಯಾಲೇ ಇದ್ದಿದ್ದರಿಂದ ತುಂಬ ಜನ ಸಿಂಗಾಪುರಿಂದ ಬೇರೆ ಊರಿಂದೆಲ್ಲ ಟ್ರಾವೆಲ್ ಮಾಡ್ಕೊಂಬಂದು ಆ ಶೋ ಕೂತಿದ್ರು. ಬಿಕಾಸ್ 3D ಲೈವ್ ಶೋ ಮಾಡಿದ್ದೆ ನಾನು, 3D ಕನ್ನಡಕಗಳನ್ನ ಕೊಟ್ಬಿಟ್ಟು. ನಂದು ನಮ್ಮ ಮನೆ ಅಂತ HIV ಮಕ್ಕಳದು, ಇನ್ಫೆಕ್ಟೆಡ್ ಮಕ್ಕಳಿಗೆ ಟ್ರಸ್ಟ್ ಮಾಡಿದ್ನಲ್ಲ, ಅದಕ್ಕೆ ಫಂಡ್ ರೈಸ್ ಮಾಡಬೇಕು ಅಂತ ಮಾಡಿದ್ದು ಇವೆಂಟ್. ಇನ್ಫ್ಯಾಕ್ಟ್ ಈ ಥರದ ಇವೆಂಟಲ್ಲೇ ನೀವು ಒಂದು HIV ಇನ್ಫೆಕ್ಟೆಡ್ ಮಗುವನ್ನು ಭೇಟಿ ಮಾಡಿ ಅಲ್ಲಿಂದ ಇಂಟ್ರೆಸ್ಟ್ ಹೆಚ್ಚಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ, ಒಂದು ಕಡೆ ನಮ್ಮ ಮನೆ, ಮತ್ತೊಂದು ಕಡೆ ಮುಖಪುಟ, ತುಂಬ ತುಂಬ ಒಳ್ಳೆ ರಿವ್ಯೂಸ್ಗಳು ಬಂದಿದ್ದು, ಸಾಕಷ್ಟು ಅವಾರ್ಡ್ಸ್ಗಳು ಇನ್ಕ್ಲೂಡಿಂಗ್ ಸ್ಟೇಟ್ ಅವಾರ್ಡ್ ಬಂದಿದ್ದು. ನೋಡಿ, ಈ ಥರದ ಸಬ್ಜೆಕ್ಟ್ಸ್ ಬಹಳ ಬಹಳ ಸೆನ್ಸಿಟಿವ್ ಅವರೇ, ಅಂದರೆ ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತಿರುತ್ತದು ಅನ್ನೋದಕ್ಕೆ. ನಾವು ಕೇಳ್ತೀವಿ ಅಂದರೆ ಹೇಗೆಲ್ಲ HIV ಬರಬಹುದು ಅಂತ. ಒಂದು ಅನೈತಿಕ ಸಂಬಂಧದಿಂದ, ಹ್ಯಾವಿಂಗ್ ಮಲ್ಟಿಪಲ್ ಪಾರ್ಟ್ನರ್ಸ್, ಆ್ಯಂಡ್ ಆ ಪಾರ್ಟ್ನರ್ಗಿದ್ದರೆ ಬರುತ್ತೆ ಅನ್ನೋದು, ಮತ್ತು ನೀಡಲ್ ಪ್ರಿಕ್ಕಿಂದ ಸ್ಪ್ರೆಡ್ ಆಗುತ್ತೆ ಅನ್ನೋದು. ಬಿಕಾಸ್ ಡಾಕ್ಟರ್ಸ್ ಆರ್ ಆಲ್ಸೋ ಪ್ರೋನ್ ಟು ಇಟ್, 0.1% ಆರ್ ಸಮಥಿಂಗ್. ನನಗೊಂದ್ಸಲ ಏನಾಯಿತು ಗೊತ್ತಾ, ಒಂದ್ಸಲ ಹೀಗೆ ಯಾವುದು B12 ಡೆಫಿಷಿಯನ್ಸಿ ಏನೋ ಇತ್ತು ಅಂತ, ಅದ್ರ ಇಂಜೆಕ್ಷನ್ ತೊಗೋಬೇಕಿತ್ತು. ಸರಿ, ನಾನೇ ಸಿರಿಂಜ್ ತೊಗೊಂಡೆ, ನಾನೇ B12 ಇದನ್ನು ತೊಗೊಂಡು ಇಂಜೆಕ್ಷನ್ ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡು ಹೀಗೆ ನಮ್ಮ ಮನೆ ಹತ್ತಿರದ ಒಂದು ಹಾಸ್ಪಿಟ್ಲಿಗೆ ಹೋದೆ. ಸರಿ, ಅವಳು ನನ್ನ ಮುಂದೆನೇ ಓಪನ್ ಮಾಡಿದ್ಲು ಸಿರಿಂಜು. ಅಷ್ಟರಲ್ಲಿ ಡಾಕ್ಟ್ರೇನೋ ಕರೆದ್ರು ಅಂತ ಹೋದರು ಸಿಸ್ಟರು. ಹೋಗಿ ಮತ್ತೆ ವಾಪಸ್ ಬರೋ ಅಷ್ಟರಲ್ಲಿ ಇಂಜೆಕ್ಷನ್ ಅದರೊಳಗಿತ್ತು. ನಾನು ಕೊಡಿಸ್ಕೊಂಡು ಬಂದ್ಬಿಟ್ಟೆ. ಕೊಡಿಸ್ಕೊಂಡು ಬಂದಮೇಲೆ ಸಖತ್ತು ಭಯ ಆಗೋಯ್ತು. ಅವಳು ನನ್ನ ಮುಂದೆನೇ ಹಾಕಲಿಲ್ಲ ಅಲ್ವಾ. ಅಂದರೆ ಈ ಕೆಲವು ಸೇಡಿಸ್ಟಿಕ್ ಪರ್ಸನ್ ಏನಾದರೂ ಹಂಗೆ ಮಾಡಿಬಿಟ್ರೇನೋ ಭಯ ಇರುತ್ತಲ್ಲ. ಹೆದರ್ಕೊಂಡು ಒದ್ದಾಡೋಗ್ಬಿಟ್ಟಿದ್ದೀನಿ ಆಯಿತಾ. ಆಮೇಲೆ ನಾನು ಇದನ್ನು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಹಾಗೆಲ್ಲ ಇರಲ್ಲ, ಅವ್ರು ತುಂಬ ರೆಪ್ಯೂಟೆಡ್ ಇದು ಅಂತ. ನಾನು ಎಷ್ಟೇ ರೆಪ್ಯೂಟೆಡ್ ಆದರೂ ಸಿಸ್ಟರ್ನ ನಾನು ಹೆಂಗೆ ನಂಬೋದು, ಅವ್ರು ಯಾರು ಅಂತಲೇ ಗೊತ್ತಿಲ್ವಲ್ಲ ನನಗೆ. ನಾನು ಹಂಗೆ ಮಾಡಬಾರ್ದಿತ್ತು, ಏನಾಗಿತ್ತು ನನ್ನ ಬುದ್ಧಿಗೆ, ನನ್ನ ಕಣ್ಮುಂದೆನೇ ಹಾಕಿ ಅಂತ ಹೇಳಬೇಕಿತ್ತು. ಸರಿ ಆಯ್ತು, ಯಾಕೆ ತಲೆ ಕೆಡಿಸ್ಕೊತಿ. ಆಮೇಲೆ ನಮ್ಮ ಡಾಕ್ಟರ್ ಹತ್ರ ಹೇಳಿದೆ, ಹಾಗೆಲ್ಲ ಏನಿರಲ್ಲ, ಸುಮ್ಮನಿರೆ. ಫಸ್ಟ್ ಆಫ್ ಆಲ್ ನೀಡಲ್ ಪ್ರಿಕ್ಕಿಂದ ಬರೋದು ಅದು ಎಷ್ಟೋ ಸಾವಿರಕ್ಕೊಂದು ಅಂತೆಲ್ಲ. ಆದರೂ ನನ್ನ ಮನಸ್ಸು ತಡ್ದಿಲ್ಲ. ಏನಾದರೂ 3 months ವೆಯ್ಟ್ ಮಾಡಲೇಬೇಕು ಮತ್ತೆ ನೀವು ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ. 3 monthsಗೊಂದ್ಸಲ, 6 monthsಗೊಂದ್ಸಲ, 9 months, 1 yearವರೆಗೂ ಮಾಡಿಸ್ಕೊಂಡಿದ್ದೀನಿ ಟೆಸ್ಟು. ನೆಗೆಟಿವ್. ಆಮೇಲೆ ಹಬ್ಬ ದೇವ್ರೆ, ಸುಮ್ಮನೆ ಅನುಮಾನ ಪಟ್ಟಿರಬಹುದು. ಬಟ್ ನನ್ನ ಮನಸ್ಸೊಳಗೆ ಏನು
ಆಯ್ತಲ್ಲ ಆ 1 ವರ್ಷದ ಕಾಲ, ಐ ಕ್ಯಾನ್ ನಾಟ್ ಇವನ್ ಎಕ್ಸ್ಪ್ಲೇನ್. ಅಂದ್ರೆ ಎಕ್ಸಾಕ್ಟ್ಲಿ. ಎಂತ ಅನ್ಫಾರ್ಚುನೇಟ್ ಸಿಚುಯೇಷನ್. ಬಿಕಾಸ್ ನಮಗೆ ಐ ಮೀನ್ ನಮ್ಮ ಡಾಕ್ಟರೇ ಹೇಳ್ತಾ ಇದ್ರು, ಅವ್ರಿಗೆ ಗೊತ್ತಿರೋ ಒಬ್ಬರು ಡಾಕ್ಟರ್ಗೆ ಬಂದ್ಬಿಡ್ತು. ಅಂದ್ರೆ ಟ್ರೀಟ್ ಮಾಡ್ತಾ ನೀವೇನೋ ತಪ್ಪು ಮಾಡದೆ ಬಂದ್ರು ಸಮಾಜ ನಿಮ್ಮನ್ನ ನೋಡೋದಿದೆಯಲ್ಲ, ಅವಳೇನೋ ಹಂಗ್ ಮಾಡಿದ್ಲೇನೋ ಅದಕ್ಕೆ ಬಂತು ಅಂತಾನೆ ನಿಮ್ಮ ಹತ್ರ ಮಾತಾಡ್ತಾರೆ. ತುಂಬಾ ಜನ ಸಮಾಜಕ್ಕೆ ಹೆದರ್ಕೊಂಡೆ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಲಕ್ಕಿಲಿ ಇವಾಗೆಲ್ಲ ಕಮ್ಮಿ ಆಗ್ಬಿಡಿದೆ, ಯಾಕೆಂದ್ರೆ ಅದಕ್ಕೆ ಮೆಡಿಸಿನ್ ಕಂಡು ಹಿಡಿದ್ರು. ಸಿಟಿಲಿ ಹುಟ್ಟೋಂಥ ಮಕ್ಕಳಿಗೆ ತಂದೆ ತಾಯಂದ್ರಿಗೆ ಮೊದಲೇ ಟೆಸ್ಟ್ ಮಾಡ್ತಾರೆ. ಮೊದಲು ಪಾಪ ಇರ್ತಿಲ್ಲ. ಇವಾಗ ಎಲ್ಲೋ ರಿಮೋಟ್ ವಿಲೇಜ್ ಅಲ್ಲಿ ಯಾರು ಪ್ರೆಗ್ನೆನ್ಸಿ ಟೈಮಲ್ಲಿ ಟೆಸ್ಟ್ ಮಾಡಿಸ್ಕೊಂಡ್ರಲ್ವೋ ಗೊತ್ತಿರಲ್ಲ, ಅಂತವ್ರಿಗೆ ಇವಾಗ್ಲೂ ಇದೆ. ಆದ್ರೆ ಬಟ್ ಫುಲ್ಲು ಡ್ರಾಸ್ಟಿಕಲಿ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಬಟ್ ಪಾಪ ಇನ್ ಬಿಟ್ವೀನ್ ಬಂದಿರೋ ಮಕ್ಕಳು ಸಫರ್ ಮಾಡ್ತಿದಾರಲ್ಲ, ಅವ್ರಗಳಿಗೆ ಹೋಗಲ್ಲ. ಇವಾಗ ಅಟ್ಲೀಸ್ಟ್ ಹುಟ್ಟೋ ಮಕ್ಕಳಿಗೆ ಬಂದ್ಬಿಡಿದೆ ಮೆಡಿಸನ್. ನೀವು ಹೇಳಿದ ತುಂಬ ನಿಜ. ಆ ಥರ ನನಗೂ ತುಂಬ ಸತಿ ಅನುಭವಗಳಾಗಿದೆ. ನಾನು ಆ ಮಕ್ಕಳ ಜೊತೆ ಸ್ಟೇಜ್ ಮೇಲೆ ಕರ್ಕೊಂಬರ್ತಿದ್ದೆ, ಪ್ರೋಗ್ರಾಮ್ಸ್ ಎಲ್ಲ ಮಾಡಿಸ್ತಿದ್ದೆ. ಮುಖಪುಟ ಮಾಡುವಾಗ ಸಾನ್ಯಾನು ಆ ಮಕ್ಕಳನ್ನು ಜೊತೆಲೇ ಮಲಗಿಸ್ತಾ ಇದ್ದೆ ಒಂದೇ ರೂಮಲ್ಲಿ. ಅವಳು ಸಾನ್ಯ ಕೇಳವಳು, ಯಾಕೂಪ ನಾವು ಮಾತ್ರ ಹಾಸಿಗೆ ಮೇಲೆ ಮಲ್ಕೋಬೇಕು, ಅವ್ರು ಮಲ್ಕೋಬಾರ್ದ, ಅವ್ರನ್ನೂ ಮಲಗಿಸ್ಕೋತೀನಿ ಅಂತ. ಅವಳು ಒಂದೇ ಥರ ಎಲ್ಲಾರನ್ನೂ ಪ್ರೀತಿಯಿಂದ ನೋಡ್ಕೊಂಡು ಆ ಥರ ಎಲ್ಲ ಈವನ್ ಆ್ಯಕ್ಟ್ ಮಾಡಬೇಕಾದ್ರೆ ಎಲ್ಲ ನಮ್ಮನೇಲಿ ಹೆದರ್ಕೊಳ್ಳೋರು, ನೀ ಹತ್ರಕ್ಕೆ ಹೋಗ್ಬಿಡ, ಸ್ಟೇಜ್ ಹಿಂದೆ ಏನೋ ಒಂದು ಹಿಂಗೆ ಜೋರಾಗಿ ಎಳೆದ್ಬಿಟ್ಟಾಗ ಹಿಂಗಾಗ್ಬಿಡುತ್ತೆ, ಹಿಂಗಾಗತ್ತೆ ಹಂಗಾಗತ್ತೆ, ನೀ ಹಂಗೆ ಮುಟ್ಟಿಸ್ಕೊಂಬರ್ತೀಯ ಮನೆಗೆ ಅಂತೆಲ್ಲ ಎಲ್ಲರ ಮಂದಲೂ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಬಟ್ ನಾನು ಏನಾಗಲ್ಲ ಅಂತ ಅನ್ನೋದು ಅದೇನೋ ದೇವ್ರು ನನಗೆ ಕೊಟ್ಟಿದ್ದ ಧೈರ್ಯ. ನಿಮಗಾದಂಗೆ ಒಂದ್ಸತಿ ಏನಾಗಿತ್ತು, ಒಂದ್ಸತಿ ಒಂದು ಮಗುಗೆ ಆ ಥರ ರಕ್ತ ಬಂದ್ಬಿಟ್ಟು ಸ್ಟೇಜ್ ಹಿಂದೆ ನನಗೂ ಈ ರೀತಿ ಇದಾಗಿದ್ದು ಪ್ರಾರಂಭ ಆಯಿತು. ನಾನು ಓಡಾಡ್ಬಿಟ್ನಲ್ಲ, ನನಗೆ ಎಲ್ಲಿ ಬಂತೋ ಎಲ್ಲಿ ಅಂಟ್ಕೋತೋ ಅಂತ ಅಂದ್ಬಿಟ್ಟು ಆವಾಗ ನಾನು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇದೇ ರೀತಿ ತುಂಬ ಟೆನ್ಷನಿಂದ ಟೆಸ್ಟ್ ಮಾಡಿಸ್ಕೊಂಡೆ. ಅವ್ರು ಇಲ್ಲ, ನಾನು ನಿನ್ಗೆ ಇದಿಲ್ಲ, ಯಾಕಷ್ಟು ನಿಂಗೆ ಭಯ ಆದರೆ ಕಲ್ಚರ್ ಟೆಸ್ಟೇ ಮಾಡ್ತೀನಿ ಅಂತ ಅದೇನೋ ಮಾಡಿದ್ರು. ಇಲ್ಲಿಂದ ಬಾಂಬೆ ಕಳಿಸಿ ಅದನ್ನ ಮಾಡಿ ಅದ್ರ ರಿಸಲ್ಟು ತರಿಸಿದ್ರು. ನಿಂಗೆ ಬಂದಿರಲ್ಲ ಬಿಡು ಏನೇ ಅವ್ರು ಸಮಾಧಾನ ಪಡಿಸಿದ್ರು. ಸರಿ ಆಯ್ತು, ನಾನು ನೋಡ್ಕೋತಿರ್ಬೋದು ನನ್ನ ಟ್ರಸ್ಟಲ್ಲ ಆ ಮಕ್ಕಳನ್ನ, ಆದ್ರೆ ನನಗೆ ಬಂದ್ಬಿಡ್ಬಾರ್ದಲ್ಲ. ಕರೆಕ್ಟ್. ನಾನು ನೋಡ್ಕೊಳಕ್ಕಾದ್ರೂ ನಾನು ಜೀವಂತವಾಗಿರ್ಬೇಕಲ್ಲ. ಸೊ ಆಮೇಲೆ ಇದಕ್ಕೆ ಪಾಪ ಅವ್ರು ಟೆಸ್ಟ್ ಮಾಡಿ ಎಲ್ಲ ಸರಿಪಡಿಸಿದ್ರು. ನಾವೆಷ್ಟೇ ಕೇರ್ಫುಲ್ಲಾಗಿ ಓಡಾಡ್ತಾ ಇದ್ರು, ಅದು ಕಂಟಿಜಿಯಸ್ ಅಲ್ಲ, ಅಂಟು ರೋಗ ಅಲ್ಲ. ಆದ್ರೂ ನಾವು ಕಾಶಿಯಸ್ ಆಗಿರ್ಬೇಕು, ಪ್ರಿಕಾಷನ್ ತಗೊಂಡೇ ನೋಡ್ಕೋಬೇಕು ಈ ಥರ ಅಂತ ಅನ್ನೋದು ನಿಮ್ಗಾದಂಗೆ ಮನಸ್ಥಿತಿ ನನಗೂ. ನಾನು ದೇವ್ರನ್ನೆಲ್ಲ ಹರಸ್ಕೊಂಡಿದ್ದೆ, ನಾನು ಹರಕೆ ಚಾಮುಂಡೇಶ್ವರಿಗೆ. ಹೌದು, ನಾ ತಿರುಪತಿಗೆ ಹರಕೆ ಮಾಡಿಕೊಂಡು ಇದೆಲ್ಲ ಮುಗಿದ್ಮೇಲೆ ತಿರುಪತಿಗೆ ಹೋಗಿ ನಾನು ಅನ್ಕೊಂಡಿದ್ದು ಕಾಣಿಕೆ ಹಾಕಿ ಏನೇ ಇದ್ರು ಆ ಸ್ಟಿಗ್ಮಾ ಅನ್ನೋದು ಇಟ್ ಈಸ್ ಸೋ ಟ್ರೂ ಅಲ್ವಾ. ನಾವು ಏನೇ ಮಾತಾಡಿದ್ರು ಅದು ಅನುಭವಿಸ್ಬೇಕಾಗಿ ಬಂದಾಗ ನಾವು ಆ ನೋವನ್ನ, ದಟ್ ಇಸ್ ಸಮಥಿಂಗ್ ಎಲ್ಸ್. ಹೌದು. ಆ್ಯಂಡ್ ಸುಮಾರು ಇದನ್ನ ಕೇಳ್ತಾ ಇರ್ತೀವಿ. ಅಂದರೆ ಎಲ್ಲೋ ಯಾವುದೋ ಹಳ್ಳಿಲೋ ಏನೋ ಫ್ರೀಯಾಗಿ ಡಾಕ್ಟ್ರು ನೋಡ್ತಾ ಇದ್ರು, 5 ರೂಪಾಯಿಗೆ ನೋಡ್ತಿದ್ರು, ಅವ್ರು ಒಂದೇ ಸಿರಿಂಜ್ನ ಎಲ್ಲರಿಗೂ ಬಳಸ್ಬಿಟ್ರಂತೆ, ಇಷ್ಟು ಜನಕ್ಕೆ HIV ಬಂದ್ಬಿಡ್ತಂತೆ. ಮತ್ತೆ ರೀಸೆಂಟಾಗಿ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಈ ಥರದ್ದು. ನನಗೂ ಭಯ ಹಂಗೆ ಆಯ್ತು. ಮನೇಲಿ ಬ್ಲಡ್ ಟೆಸ್ಟ್ ಕೊಡ್ತೀವಲ್ಲ, ಅವ್ರು ನನ್ನ ಮುಂದೆ ತೆಗಿಲಿಲ್ಲ ಅಂದಾಗ ನನ್ಗಿದೇ ಕೋಪ ಬಂದು ತುಂಬಾ ಜಗಳ ಆಡ್ತೀನಿ ನಾನು. ನಮ್ಮ ಕಣ್ ಮುಂದೆ ಹರಿದು ತೋರಿಸ್ಬೇಕು ನೀವು. ಕರೆಕ್ಟ್. ಹಾಕಿದೀನಿ ಮೇಡಮ್ ನೋಡಿ ಇಷ್ಟಿದೆ ಅಂದ್ಬಿಟ್ಟು ಯಾವುದೋ ಹಳೇದ್ ತೋರಿಸ್ತಾನೆ ಅಲ್ಲಿ ಬಿದ್ದಿರೋದನ್ನ. ಅವ್ರ ಪಕ್ಕದ ಮನೆಗೆ ನೀವು ತೆಗೆದಾಗ್ಲೂ ಮಾಡಿರ್ಬೋದು, ನಮ್ಮ ಕಣ್ಮುಂದೆ ಯಾಕೆ ತೋರಿಸಲ್ಲ ನೀವು ಅನ್ನೋದೇ ನಾನೇ ಇದೇ ಪ್ರಶ್ನೆ ಮಾಡ್ತೀನಿ. ಅದು ತೋರಿಸ್ಬೇಕು ಎಲ್ರಿಗೂ, ತೋರಿಸ್ಬಿಟ್ಟೆ ಮಾಡ್ಕೊ. ನಾವು ನಮಗೆ ಅವತ್ತು ಬ್ಯಾಡ್ ಡೇನೋ ಏನೋ ಯಾವತ್ತೂ ನಾನು ಹಂಗೆ ಮಾಡಲ್ಲ. ನಾನು ಮುಂದೆನೇ ಓಪನ್ ಮಾಡಬೇಕು, ಸಿರಿಂಜು ಮುಂದೆನೇ ತಗೋಬೇಕು, ಎಲ್ಲ ಓಕೆ. ಅವತ್ತು 1 ಸೆಕೆಂಡ್ ಮಿಸ್ ಆಯಿತು ನೋಡಿ, 1 ವರ್ಷ ಒದ್ದಾಡಿ. ಸೊ ಈ ಸಿನಿಮಾದ ಶೂಟಿಂಗ್ ಟೈಮಲ್ಲಿ ಸಾಕಷ್ಟು HIV ಇನ್ಫೆಕ್ಟೆಡ್ ಪೀಪಲ್ನ ನೀವು ಮೀಟ್ ಮಾಡಿರ್ತೀರಾ, ಮಕ್ಕಳನ್ನ ಮೀಟ್ ಮಾಡಿರ್ತೀರಾ. ಮಕ್ಕಳು ಪಾಪ ಅಜ್ಜಿ ತಾತಂದ್ರು ಎಷ್ಟು ಅನ್ಕಂಡೀಷನಲ್ ಆಗಿ ಮಕ್ಕಳನ್ನ ನೋಡ್ಕೋತಾರೆ ಅಂದರೆ, ತಂದೆ ತಾಯಂದ್ರು ಪಾಪ ಇದೇ ಸಮಾಜಕ್ಕೆ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅದೇ ಕಥೆನೇ ನನ್ನ ಮುಖಪುಟಲ್ಲೂ ಮಾಡಿದ್ದು. ತಂದೆ ತಾಯಿ ಸಮಾಜಕ್ಕೆ ಹೆದರ್ಕೊಂಡ್ಬಿಡ್ತಾರೆ, ನಾನು ಹೆಂಗೆ ಮುಖ ತೋರಿಸ್ಲಿ ಸೊಸೈಟಿಗೆ ಅಂತ. ಪಾಪ ಅಜ್ಜಿ ತಾತ ಎಲ್ಲ ಹಂಗೆ ಮಾಡಕ್ಕೆ ಹೋಗಲ್ಲ. ತುಂಬ ಜನ ನಾವಲ್ಲಿ ಹೋದ್ರೂ ಹಾಸ್ಪಿಟ್ಲು ಟ್ರಸ್ಟ್ಗಳಲ್ಲಿ ಮೀಟ್ ಮಾಡೋಕ್ಕೆ ಅಜ್ಜಿ ತಾತಂದ್ರು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಕರ್ಕೊಂಬಂದಿರ್ತಾಯಿದ್ರು. ನೀವು ನಂಬಲ್ಲ, ನಾನೊಂದು ಸರ್ಕಾರಿ ಶಾಲೆಯಲ್ಲಿ ಸ್ಪೀಚ್ ಕೊಡೋಕ್ಕೆ ಹೋಗಿದ್ದೆ, ಈ ಥರ HIV ಮಕ್ಕಳದ್ದು ಮಾಡಿದ್ದೀನಿ ಅಂತ. ಪಾಪ ಸ್ಪೀಚ್ ಎಲ್ಲ ಮುಗಿದ್ಮೇಲೆ ಒಂದು ಹುಡುಗಿ ಓಡ್ ಬಂದ್ಬಿಟ್ಟು ನನ್ನ ತಬ್ಕೊಂಬಿಟ್ಲು. ಇವತ್ತಿಗೂ ನನಗೆ ಅವಳು ಜ್ಞಾಪಕ ಇದ್ದಾಳೆ, ಅವಳು ಫೋನ್ ನಂಬರು ಕೊಟ್ಟಿದ್ದೆ. ಅವಳು ಓಡ್ ಬಂದು ತಬ್ಕೊಂಡ್ಲು. ಯಾಕೆ ಇವಳು ತಬ್ಕೋತಿದ್ದಾಳೆ ಅಂತಂದರೆ, ಅವಳು ಟೀನೇಜ್ ಹುಡುಗಿ, ಆ ಏಜಿಗೆ ಬಂದು ಪಾಪ ಅವಳು ಯಾರನ್ನೋ ಲವ್ ಮಾಡ್ತಾಳಂತೆ. ಅವಳು ಆ ಕಥೆನೂ ಹೇಳ್ಕೊಂಡ್ಲು, ಮ್ಯಾಮ್ ನಾನೊಬ್ಬರನ್ನ ಲವ್ ಮಾಡ್ಕೋತಿದ್ದೀನಿ, ಆದರೆ ನಾನು ಹೆಂಗೆ ಅವನ್ನ ಮದುವೆ ಮಾಡ್ಕೋಬೇಕೋ ಬೇಡವೋ ಗೊತ್ತಿಲ್ಲ, ನನಗೆ ನಮ್ಮ ಅಪ್ಪನಿಂದ ನಮ್ಮ ಅಮ್ಮಂಗೆ ಬಂತು, ನಮ್ಮ ಅಮ್ಮನಿಂದ ನನಗೆ ಬಂದಿದೆ. ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಗೊತ್ತಾ ಹುಡುಗಿ.
ನನಗೆ ಆ ಜನ್ರೇಷನ್ ಮಕ್ಕಳು ಮೇಲೆ ನನಗೆ ಏನಕ್ಕೆ ಪಾಪ ಅಷ್ಟು ನೋವು ಅಂದರೆ, ಇವ್ರು ಯಾರಿಗೋ ಅಪ್ಪಂಗೆ ಬಂದಿದ್ದು ಅಮ್ಮಂಗೆ ಬರ್ಸಿ, ಅಮ್ಮಂಗೆ ಬಂದಿದ್ದು ಮಕ್ಳಿಗೆ ಬರ್ಸಿ, ಹೀಗೆಲ್ಲ ಮಾಡಿದ್ದಾರೆ. ಈಗ ಅದೇ ಎಲ್ಲ ಕಮ್ಮಿ ಆಗ್ತಿದೆ. ಅವಳು ಪಾಪ PUC ಮುಗಿಸಿ ಫಸ್ಟ್ ಇಯರ್ ಡಿಗ್ರಿಲಿದ್ಲು. ಅವಳು ಆ ಭಾವನೆ ಇದ್ದೂ ಯಾರನ್ನೋ ಪ್ರೀತಿಸೋಕ್ಕೂ ಆಗಲ್ಲ. ಹೋಗ್ಲಿ ನನಗೆ ಕಾಯಿಲೆ ಇದೆ ಸತ್ತೋಗೋಣ ಅಂತ ಸಾಯೋಕ್ಕೂ ಆಗಲ್ಲ. ಹೋಗ್ಲಿ ಸಮಾಜದಲ್ಲಿ ಎಲ್ರಿಗೂ ಧೈರ್ಯವಾಗಿ ಹೇಳ್ಬಿಟ್ಟು ನಾನೇ ಹೋಗ್ಲಿ ನನಗೇನ್ರಿ HIV ಇದ್ರೆ ನಾನು ಬದುಕೋತೀನಿ ಅಂತ ಹೇಳೋಕ್ಕೂ ಆಗಲ್ಲ. ಅಟ್ ದ ಸೇಮ್ ಟೈಮ್ ಇಲ್ಲ ನಾನು ಸಾಧಿಸಿ ತೋರಿಸ್ತೀನಿ ದೊಡ್ಡ ವ್ಯಕ್ತಿ ಆಗಿ ಅನ್ನೋಷ್ಟು ತನಕ ಅವಳು ಬದುಕೇ ಇರಲ್ಲ. ಸೊ ಅವ್ರದ್ದು ಏನು ಜೀವನದ ಅರ್ಥ? ಇದು ನಾನು ಫಿಲಮ್ ಮಾಡಿದ್ಮೇಲೆ ಸಿಕ್ಕಿದ್ದು. ಫಿಲಮ್ ಮಾಡೋಕ್ಕೆ ಮುಂಚೆ ನಾನು ಚಿಕ್ಕ ಮಕ್ಕಳನ್ನ ಭೇಟಿ ಮಾಡಿದ್ನಲ್ಲ, ಆ ಕಥೆನ ತೆರೆ ಮೇಲೆ ತರಬೇಕು ಅಂತಲೇ ಚಿಕ್ಕ ಮಕ್ಕಳಿಗೆ ಅಷ್ಟೆಲ್ಲ ಮೆಡಿಸಿನ್ ಕೊಟ್ಟರು, ಅವ್ರು ಬದುಕಲ್ಲ. ಆಮೇಲೆ ಒಂಥರ ಬಾಡಿಯೆಲ್ಲ ಡ್ರೈನೆಸ್ಸು, ಮಾತಾಡಿಸ್ತಿದ್ರೆ ಬಾಯೆಲ್ಲ ಮೆಡಿಸಿನ್ ವಾಸನೆ. ಆ ಥರ ಮಕ್ಕಳು ಅದು ಹೆಂಗೆ ಹೋಗಿ ಪಾಪ ಸರ್ಕಾರಿ ಶಾಲೆಗೆ ಕೂತ್ಕೋತಾರೆ? ಅವರೇ ಹೆಂಗೆ ಫೈಟ್ ಮಾಡ್ಕೊಳಕ್ಕಾಗತ್ತೆ? ಆಮೇಲೆ ಅಪ್ಪ ಅಮ್ಮ ಸತ್ತೋಗಿದ್ರೆ ಅವ್ರು ಅನಾಥಾಶ್ರಮದಲ್ಲೂ ಸೇರಿಸ್ಕೊಳ್ಳಲ್ಲ. ಈ ಥರದ್ದೆಲ್ಲ ಏನೇನೋ ಇರೋದನ್ನ ನಾನು ತೆರೆ ಮೇಲೆ ತರಬೇಕು ಅಂತಲೇ ಮುಖಪುಟ ಮಾಡಿತ್ತು. ಸೊ ನಾವು ಮಾಡುವಂಥ ಕೆಲಸದಲ್ಲಿ ನಾವು ಪರ್ಫೆಕ್ಟಾಗಿರಬೇಕು ಅಂತ ಹೋದಾಗ ತುಂಬ ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಲಿಮಿಟೆಡ್ ಕೆಲಸಗಳನ್ನ ಮಾತ್ರ ಆರಿಸ್ಕೋಬೇಕಾಗತ್ತೆ. ಬಿಕಾಸ್ ಒಂದೊಂದು ಕೆಲಸಕ್ಕೂ ಎಷ್ಟು ರಿಸರ್ಚ್ ಇರುತ್ತೆ, ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಮುಖಪುಟ ಅದಾದಮೇಲೆ ಒಂದು 3 ವರ್ಷಗಳ ಬ್ರೇಕ್ ತಗೊಂಡು ಚಂದ್ರ ಅನ್ನೋ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಸಿನಿಮಾನ ಕೊಡ್ತೀರಾ. ಆ್ಯಂಡ್ ಒಬ್ಬೊಬ್ಬರಿಗೆ ಒಂದೊಂದು ವಿಷಯ ಇಷ್ಟ ಆಗಿರಬಹುದು ಚಂದ್ರನಲ್ಲಿ. ನನಗೆ ಪರ್ಸ್ನಲಿ ತುಂಬ ಇಷ್ಟವಾಗಿದ್ದು ವಿವೇಕ್ ಅವರ ಕ್ಯಾರೆಕ್ಟರ್. ಯಾಕಂದರೆ ರಿಯಲಿ ಲವ್ ವಿವೇಕ್ ಆ್ಯಸ್ ಅನ್ ಆ್ಯಕ್ಟರ್. ಅವರ ಕಾಮಿಡಿ ಟೈಮಿಂಗ್ ಇಟ್ಸ್ ಜಸ್ಟ್ ಅಮೇಝಿಂಗ್. ಆ್ಯಂಡ್ ಕನ್ನಡಕ್ಕೆ ಅವ್ರು ಡೆಬ್ಯೂ ಮಾಡ್ತಾರೆ ಥ್ರೂ ಈ ಸಿನಿಮಾ. ಆ್ಯಂಡ್ ಅವರೇ ಡಬ್ ಮಾಡಿದ್ದಾರೆ ಅವರ. ಹೌದು, ನಾನು ಆಸೆ ಪಟ್ಟು ಡಬ್ಬಿಂಗ್ ಮಾಡಿಸಿದೆ. ಅವ್ರು ಸ್ವಲ್ಪ ಡಬ್ಬಿಂಗ್ ಮಾಡ್ಬಿಡೋರು, ಕೋಪ ಮಾಡ್ಕೊಂಡು ರೂಪಾಜಿ ಅವರು ಇದು ವಾಕ್ ಪೋಯಿಟ್ವರೆ ಅಂತ ತಿರ್ಗಾ ವಾಕ್ ಹೋಗ್ಬಿಡ್ಬಾರವರು. ಆಮೇಲೆ ಅವರು ಅದೇನಾದ್ ಗೊತ್ತಾ, ಕಾಮಿಡಿನ ಇನ್ನೊಬ್ರು ಡಬ್ಬಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಕೇಳಿಸಲ್ಲ. ಆ ಪಂಚು ಮತ್ತು ಇದು ಖುಷಿ ಅನ್ಕೊಳ್ಳೋದೆಲ್ಲ ಅವ್ರವರೇ ಮಾಡ್ಬೇಕಾದ್ರೆ. ಅದಕ್ಕೆ ಆಮೇಲೆ ವಿವೇಕ್ ಸಾರೇ ಬೇಕು ಅಂತ ನಾ ಇಲ್ಲಿಂದ ಹುಡುಕೊಂಡು ಹೋಗಿ ಅವ್ರನ್ನ ಹಾಕೊಂಡಿದ್ದು ಕಾಂಬಿನೇಷನಲ್ಲಿ. ಅವರು ಸಾಧು ಕೋಕಿಲ ಅವರು ಅದೆಲ್ಲ. ಮತ್ತು ಶ್ರೇಯಾ ಅವ್ರನ್ನು ಅಷ್ಟೇ, ಯಾಕೆ ನಾನು ಬೈಲಿಂಗ್ವಲ್ ಮಾಡಿದ್ನಲ್ಲ, ಕನ್ನಡ ತಮಿಳು 2 ಭಾಷೆಯಲ್ಲಿ ಆಗಬೇಕು ಅಂತ. ಅದಕ್ಕೆ ಆಮೇಲೆ ಡ್ಯಾನ್ಸ್ ಚೆನ್ನಾಗಿ ಮಾಡೋರೇ ಬೇಕು ಅಂತ, ನಿಜವಾಗ್ಲೂ ಡ್ಯಾನ್ಸ್ ಕಲ್ತಿರ್ಬೇಕು ಅಂತ ಶ್ರೇಯಾ ಸರಣ್ಣವನ್ನ, ಅಂದರೆ ಫೆಮಿನೈನ್ ಕ್ವಾಲಿಟೀಸ್ ಇರಬೇಕು ಅಂತ. ಕಲರಿ ಪೈಟು ಕಲ್ತಿರ್ಬೇಕಿತ್ತು. ಅವಾಗಲೇ ನೀವು ಕಲ್ತಿದ್ದ? ಇಲ್ಲ, ನಾನು ಮುಂಚಿಂದ ಕಲರಿ ಪೈಟು ಕಲ್ತಿದ್ದಕ್ಕೆ ಆ ಫಿಲಮಲ್ಲಿ ಹಾಕೊಂಡಿದ್ದು. ಒಂದು ಹುಡುಗಿನೂ ಫೈಟ್ ಮಾಡಬೇಕು ಅಂತಂದಾಗ ಆ ಥರ ಬೇಕು ಅಂತ. ಶ್ರೇಯಾ ಅವ್ರಿಗೆ ಶೂಟಿಂಗ್ ನಡಿಬೇಕಾದ್ರೆ ಸಂಜೆ ಹೊತ್ತು ಟ್ರೈನ್ ಮಾಡೋರು, ನನಗೆ ಟ್ರೈನ್ ಮಾಡ್ತಿದ್ದವ್ರೆ ಬಂದು ಟ್ರೈನ್ ಮಾಡ್ತಾರೆ. ಓಕೆ. ಆ್ಯಂಡ್ ಈ ಸಿನಿಮಾದಲ್ಲಿ ಮತ್ತೊಂದು, ಈ ಸಿನಿಮಾದ ಹೈಲೈಟ್ ಇಸ್ ಮೈಸೂರಿನ ಅರಸರು 52 ದಿನಗಳ ಕಾಲ ಅರಮನೆ ಬಿಟ್ಕೊಡ್ತಾರೆ. ಸಮ್ ಅನ್ನೋನ್ ಅನ್ಸೀನ್ ಪ್ಲೇಸಸ್ ಲೈಕ್ ಅವರ ಲೈಬ್ರರಿ ಇರಬಹುದು, ಈ ಎಲ್ಲಕ್ಕೂ ಆಕ್ಸೆಸ್ ನಮಗೆ ಸಿಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ?